ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ಎಸ್ ಆರ್ ನೋ ನೋಡೋಣ. ನಿಮ್ಮ ಮನಸ್ಸಲ್ಲಿ ತುಂಬಾ ವಿಚಾರಗಳು ಇರುತ್ತೆ. ಸೊ ತುಂಬಾ ವಿಚಾರಗಳಿಗೆ ನಿಮಗೆ ಒಂದು ಕ್ಲಾರಿಟಿ ಹೋಗ್ಬೇಕಾಗಿರುತ್ತೆ. ಸೊ ಅಂತ ವಿಚಾರದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಉತ್ತರ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದು ನಂತರ ನಾವು ರಿಲೇಶನ್ಶಿಪ್ ರೀಡಿಂಗ್ ಮಾಡೋಣ. ಯಾರಿಗೆಲ್ಲ ಯಾವ್ದಾದ್ರು ಒಂದು ಕ್ವೆಶನ್, ಜನರಲ್ ಕ್ವೆಶನ್ಸ್ ಇದ್ರೆ ಸೊ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ನಾನು ಆ ಕ್ವೆಶನ್ ಬಗ್ಗೆ, ಆ ಟಾಪಿಕ್ ಬಗ್ಗೆ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು ನಿಮ್ಗೆ ಟೈಮ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆನ ಇಟ್ಕೊಳ್ಳಿ. ಸೊ ಆ ಪ್ರಶ್ನೆಗೆ ಉತ್ತರ ಏನ್ ಬರುತ್ತೆ ಅಂತ ನಾವು ನೋಡೋಣ. ಸೊ ಇಟ್ಸ್ ಎಸ್ ಆರ್ ನೋ ಅಂತ ನಾವು ಚೆಕ್ ಮಾಡೋಣ. ಸೊ ನೀವು ಮನಸ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆನ ಕೇಳ್ಕೊಳ್ಳಿ. ಸೊ ಅದು ಪ್ರೀತಿ ವಿಚಾರ ಆಗಿರ್ಬೋದು, ನಿಮ್ಮ ಜಾಬ್ ರಿಲೇಟೆಡ್ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಯಾವ್ದಾದಕ್ಕೂ ಸಂಬಂಧಪಟ್ಟಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ಸೊ ಇಲ್ಲ ನಿಮ್ಮ ಫ್ರೆಂಡ್ಶಿಪ್ ವಿಚಾರ, ರಿಲೇಶನ್ಶಿಪ್ ವಿಚಾರ, ಕನೆಕ್ಷನ್, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಯಾವ್ದಾದ್ರು ವಿಚಾರ ಇರ್ಬೋದು. ಮನ್ಸಲ್ಲಿ ಬ್ರೀತ್ ಮಾಡಿ, ಸೊ ಯೋಚನೆ ಮಾಡಿ. ಆ ಪರ್ಸನ್ ನಿಮ್ಮಕ್ಕಾಗಿ ಕೇಳ್ತಿದ್ರೆ ನಿಮ್ಮ ಹೆಸರನ್ನ ತಗೊಳ್ಳಿ. ಸೊ ಬೇರೆ ಪರ್ಸನ್ ಬಗ್ಗೆ ಕೇಳ್ತಾ ಇದ್ರೆ ಅವರ ಹೆಸರನ್ನು ತಗೊಳ್ಳಿ. ಸೊ ನಾನು ಇಲ್ಲಿ ಕಾರ್ಡ್ ಪಿಕ್ ಮಾಡ್ತಾ ಇದ್ದೀನಿ. ಎಸ್ ಕಾರ್ಡ್ ಬಂದಿದೆ. ನನ್ನ ವಿಚಾರ ಮಾಡ್ತಾ ಇದ್ದೀರಾ, ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಮೇಲೆ ನಂಬಿಕೆನ ಇಟ್ಕೊಳ್ಳಿ. ನಿಮ್ಮ ವಿಷನ್ ಮೇಲೆ ಕರೆಕ್ಟ್ ಆಗಿ ನೀವು ಪ್ಲಾನ್ ಮಾಡಿ ಡಿಸಿಷನ್ ತಗೊಳ್ಳಿ. ಸೊ ನಿಮ್ಮ ಪರ್ಸನಲ್ ಗೋಲ್ ಇದು ಏನೇ ಆಗಿರ್ಬೋದು, ಬೇಕು ಅಂದ್ರೆ ನಿಮ್ಮನ್ನ ನೀವು ನಂಬಬೇಕಾಗುತ್ತೆ. ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ. ಏಂಜಲ್ ಗೈಡೆನ್ಸ್ ಏನ್ ಬರ್ತಾ ಇದೆ, ನಿಮ್ಮ ಏನ್ ಉತ್ತರ ಬರ್ತಾ ಇದೆ ಅಂತ ನಾವು ನೋಡೋಣ. ಇರ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡಿ ಜಾಸ್ತಿ. ಹೇಗೆ ನಾನು ಇದರಿಂದ ಆಚೆ ಬರ್ಬೇಕು, ಇದನ್ನ ನಾನು ಹೇಗೆ ಚೇಂಜಸ್ ಮಾಡ್ಕೊಂಡ್ರೆ ಈ ಗೋಲ್ನ ನಾನು ಮಾಡಿ ಖಂಡಿತ ನಿಮ್ಗೆ ವರ್ಕ್ ಆಗುತ್ತೆ. ನಿಮ್ಮ ಎನರ್ಜಿ ಲೆವೆಲ್ಸ್ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಂಡಾಗ ಮಾತ್ರ ಈ ವಿಚಾರ ನೀವು ಯಾವ ಹಾಗೆ ನೀವು ಎಸ್ ಅಂತ ಬಂದಿದೆ ಆ ವಿಚಾರದ ನೀವು ಸೋಷಿಯಲ್ ಸ್ಕಿಲ್ಸ್ ನ ಡೆವಲಪ್ ಇಟ್ಕೋಬೇಕಾಗುತ್ತೆ. ಆವಾಗ ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ. ಇಲ್ಲಿ ನೀವು ಗುಡ್ ಫಾರ್ಚೂನ್ ನ ನೋಡ್ತಾ ಇರ್ಬೋದು. ಅಡ್ವೈಸ್ ತಗೋಬೇಕು. ಎನರ್ಜಿ ಲೆವೆಲ್ಸ್ ನ ನೀವು ಪಾಸಿಟಿವ್ ಮೇಲೆ ನಂಬಿಕೆ ಇದ್ದಾಗ ನೀವು ಮಾಡುವಂತ ಕೆಲಸ ನಿಮಗೆ ಒಂದು ಒಳ್ಳೆ ದಾರಿಗೆ ಸಕ್ಸಸ್ ಸಿಗುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಇದ್ರ ಜೊತೆಗೆ ಕೂಡ ನಾವು ಚೆಕ್ ಮಾಡೋಣ. ಫೂಲ್ ನೋಡಿ, ಇಲ್ಲಿ ತುಂಬಾ ರಿಸ್ಕ್ ಇದೆ, ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ. ಸೊ ನೀವು ಓಪನ್ ಅಪ್ ಆಗಿ ಖಂಡಿತ ನಿಮ್ಗೆ ಜಯ ಸಿಗುತ್ತೆ. ನೀವು ಅನ್ಕೊಂಡಿರೋದು ನಿಮ್ಗೆ ಸಕ್ಸಸ್. ಇದು ಎಷ್ಟು ದಿನದಲ್ಲಿ ಆಗ್ಬಹುದು? ನೆಕ್ಸ್ಟ್ ಏಪ್ರಿಲ್ ಅಂತ ಬರ್ತಾರೆ. ಸ್ವಲ್ಪ ಕಷ್ಟ ಇದೆ, ಬಟ್ ನೆಕ್ಸ್ಟ್ ಏಪ್ರಿಲ್ ಒಳಗಡೆ ನಿಮ್ಗೆ ಆಗುತ್ತೆ. ಆನ್ ಎನಿ ವೇ ಕೆಲಸ ಆಗುತ್ತೆ. ಇದ್ರ ಒಟ್ಟಿಗೆ ಅಪ್ ಟು 5 ಇದೆ. ಒಂದು 5 ವಾರದಲ್ಲಿ ತುಂಬಾ ಹತ್ರವಾಗಿ ನೀವು ನಿಮ್ಮ ಕೆಲಸ ಖಂಡಿತ ಆಗುತ್ತೆ. ನನ್ಗೆ ಇಷ್ಟು ದಿವಸದಲ್ಲಿ ಆಗುತ್ತೆ ಅನ್ನೋ
ಈ ಕೆಲಸದಲ್ಲಿ ನಿಮಗೆ ಒಂದು ಕ್ಲೂ, ಒಂದು ಪ್ರಗತಿ, ಒಂದು ಪ್ರೋಗ್ರೆಸ್, ಏನೋ ಒಂದು 29 ಡೇಸ್ ಒಳಗಡೆ ನಿಮ್ಮ ಮೇಲೆ ನಂಬಿಕೆ ಇರ್ಲಿ, ನಿಮ್ಮ ಮೇಲೆ ದೇವ್ರನ್ನ ನೀವು ನಂಬ್ತಿರೋ ಆ ದೇವರ ಮೇಲೆ ಕೂಡ ನಿಮ್ಗೆ ಫೇತ್ ಇದ್ದಾಗ ಖಂಡಿತ ಇದ್ರ ಒಟ್ಟಿಗೆ ಏನಿದೆ, ನಿಮ್ಮ ಎನರ್ಜಿ ಏನಿದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ನಿಮ್ಮ ಎನರ್ಜಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹ್ಯಾಂಗ್ ಮ್ಯಾನ್ ಬಂದಿದೆ. ಇದ್ರ ಸೊ ಪ್ರೀತಿ ಅಂದ್ರೇನೆ ಕಪ್ಸ್ ಇಲ್ಲಿ. ಸೊ ಕಪ್ಸ್ ಬಂದಾಗ ನಿಮ್ಮ ಪ್ರೀತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಡೈನಾಮಿಕ್ ಕಾರ್ಡ್ ಆಗಿ ಹ್ಯಾಂಗ್ ಮ್ಯಾನ್ ಬಂದಿದೆ. ನಿಮ್ಮ ಪ್ರೀತಿಯಲ್ಲಿ ನೈಟ್ ಆಫ್ ಕಪ್ಸ್ ನ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಈ ನೈಟ್ ಆಫ್ ಕಪ್ಸ್ ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡುತ್ತೆ ಅಂದ್ರೆ, ನೀವು ತುಂಬಾನೇ ಡೀಪ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ನಿಮ್ಮ ಲವ್ ಕನೆಕ್ಷನ್ ನ ಅಂತ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ತುಂಬಾ ರೊಮ್ಯಾಂಟಿಕ್ ಆಗಿ ಎಮೋಷನಲ್ ವೈಬ್ರೇಷನ್ ನ ನೀವು ವ್ಯಕ್ತಪಡಿಸ್ಬೇಕು ನಿಮ್ಮ ಪಾರ್ಟ್ನರ್ ಜೊತೆ. ನಿಮ್ಮ ಮನಸ್ಸಲ್ಲಿರೋದು, ಸೊ ಅವ್ರ ಜೊತೆ ಚೆನ್ನಾಗಿರ್ಬೇಕು. ಅವ್ರಿಗೆ ಅವ್ರು ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಓಪನ್ ಆಗಿ ತುಂಬಾ ಸಾಫ್ಟ್ ಆಗಿ ಇದ್ದೀನಿ, ನಾನು ಸಿನ್ಸಿಯಾರಿಟಿಯಿಂದ ಇದ್ದೀನಿ. ಸೇಮ್ ಟೈಮ್ ಇಲ್ಲಿ ಹ್ಯಾಂಗ್ ಮ್ಯಾನ್ ನೋಡ್ತಾ ಇರ್ಬೋದು ನಾವು. ಇಲ್ಲಿ ಸ್ವಲ್ಪ ನಿಮ್ಗೆ ಹೋಲ್ಡ್ ಆನ್ ಮಾಡುತ್ತೆ. ಸೊ ರಿಫ್ಲೆಕ್ಷನ್ ನ ನೀವು ನೋಡ್ಬೇಕು, ನಿಮ್ಮನ್ನ ನೀವು ಸರೆಂಡರ್ ಆಗ್ಬೇಕು. ಆಗಿಲ್ಲ, ಆದ್ರಿಂದ ನಿಮ್ಗೆ ಇನ್ನ ಸ್ವಲ್ಪ ಲೈಕ್ ನಿಮ್ ಮನ್ಸು ಹೇಳಿದ್ನ ನೀವು ಆಕ್ಟ್ ಮಾಡ್ಬೇಕು ಇದೆ. ಸ್ಲೋ ಡೌನ್ ಮಾಡು, ಸ್ವಲ್ಪ ಪರ್ಸ್ಪೆಕ್ಟಿವ್ ಆಗಿ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ. ಇದ್ರ ಜೊತೆಗೆ ಇದು ರೈಟ್ ಟೈಮ್ ಅಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಇನ್ನ ನೀವು ನೋಡ್ಬೇಕು, ನ್ಯಾಚುರಲ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಬೇರೆ ಇದೆ. ಸೊ ಇಲ್ಲಿ ಪಾಸ್ ನೆಗೆಟಿವ್ ಅಲ್ಲ. ಸೊ ಇನ್ನ ನಿಮ್ಗೆ ಕ್ಲಾರಿಟಿ ಬೇಕು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬರ್ತಾ ಇದೆ. ಫೈನಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಿಂಗ್ ಆಫ್ ಕಪ್ಸ್. ನಿಮ್ಗೆ ಗೊತ್ತು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ನಿಮ್ಮ ಎಮೋಷನ್. ಲವ್ ಅನುಭವಿಸ್ತಾ ಇದ್ರು ಕೂಡ ನೀವು ಡಿಸಿಷನ್ ತಗೊಳ್ತೀರಾ. ಒಂದು ಎಮೋಷನಲ್ ಸ್ಟೆಬಿಲಿಟಿ ನಿಮ್ಗೆ ಖಂಡಿತ ಸಿಗುತ್ತೆ. ಸ್ಟೆಬಿಲಿಟಿ ಸಿಕ್ಕಿದಾಗ ನೀವು ಈಗ ಏನು ನೀವು ಇಂಪಲ್ಸಿವ್ ನಿಮ್ಗೆ ಇಂಪಲ್ಸಿವ್ ಆಗಿದೆ, ಬಟ್ ಅದು ಗ್ರೌಂಡೆಡ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಟರ್ನ್ ಆಗಿ ಟೆಂಪರರಿ ಫೀಲಿಂಗ್ಸ್ ಅಲ್ಲ, ಇವಾಗ ಬಂದು ಹೋಗೋದಕ್ಕೆ. ಸೊ ಇದು ಒಂದು ನಿಮ್ಗೆ ಆಗಿದೆ. ಸೊ ಈ ಪ್ರೀತಿ ನಿಮಗೆ ಹಾರ್ಟ್ ಫೆಲ್ಟ್ ಪ್ರೀತಿ ಅಂತಾನೆ ಹೇಳ್ಬೋದು. ಬಟ್ ಇದು ಸ್ಟಡಿ ಅದಕ್ಕೆ ಆಗೋದಿಲ್ಲ ಸದ್ಯಕ್ಕೆ. ನಿಮ್ಗೆ ಏನು ಫೀಲಿಂಗ್ ಆಗ್ತಾ ಇದೆ, ಸೊ ನಿಮ್ಮ ಪರ್ಸನ್ ಯಾರನ್ನ ನೀವು ತುಂಬಾ ಇಷ್ಟಪಟ್ಟಾಗಿ ಸಂದೇಶ ಬರೋವರೆಗೂ ನೀವು ಎಲ್ಲವನ್ನು ಕಾಯ್ದಿರಿಸ್ಕೋಬೇಕಾಗುತ್ತೆ. ಈ ರೀಡಿಂಗ್ ಅಲ್ಲಿ ಒಂದು ಕ್ಲಾರಿಟಿ ಅಂಡ್ ಹೋಪ್ ಸಿಗ್ತಾ ಇದೆ. ಓವರ್ ಆಲ್ ಈ ನಿಮ್ಮ ಎನರ್ಜಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಎಮೋಷನಲ್ ಆಗಿ ಡೆಪ್ತ್ ಆಗಿ ಇದ್ದೀರಾ. ನೀವು ರೆಡಿ ಏನಿದೆ ಅದನ್ನ ಹೇಳೋದಕ್ಕೆ. ಬಟ್ ಇಲ್ಲಿ ನೀವು ತುಂಬಾನೇ ಸ್ಟ್ರೆಂತ್ ನ ಗ್ರೋ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಎಲ್ಲವನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ ಮೆಚುರಿಟಿಯಿಂದ. ಹಾಗೆ ಲವ್ ಅಂಡ್ ಕೇರ್ ನೀವ್ ಏನ್ ಮಾಡ್ತಾ ಇದ್ದೀರಾ, ಆ ಎನರ್ಜಿ ಏನಿದೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಈ ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್. ಸೊ ಯಾರಿಗೆಲ್ಲ ಇದೇ ತರ ಸಿಚುವೇಶನ್ ಇದೆ, ದಯವಿಟ್ಟು ನೀವು ನನ್ನ
ರೀಡಿಂಗ್ ಮಾಡಬಹುದು. ಸಾರಿ, ಸ್ವಲ್ಪ ಇಶ್ಯೂಸ್ ಬರ್ತಾ ಇದೆ, ತಿಳಿಸಬಹುದು ವಾಯ್ಸ್ ಏನಾಗ್ತಾ ಕಟ್ ಇದೆ ಆಗ್ತಾ ನಿಮ್ಮ ಇದೆ ಮಧ್ಯೆ ಇಲ್ಲಿ. ಸೊ ಸಾರಿ, ಈ ವಿಡಿಯೋದಲ್ಲಿ ನಿಮಗೆ ರೀಡಿಂಗ್ ಏನಾದರೂ ಆಗಿರುತ್ತೆ. ವಾಯ್ಸ್ ಯಾರಿಗೆಲ್ಲ ಏನಾದರೂ ಸ್ವಲ್ಪ ಬ್ರೇಕೇಜಸ್ ಇದ್ದರೆ, ಯಾರಿಗೆಲ್ಲ ಇದೇ ಥರ ಸಿಚುವೇಶನ್ ಇದೆಯೋ, ಇದೇ ಥರ ರೀಡಿಂಗ್ ಬೇಕಿದೆಯೋ, ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಕ್ಷಮೆ ಇರಲಿ ರೀಡಿಂಗ್ ಸರಿಯಾಗಿ ಬಂದಿಲ್ಲ ಅಂದರೆ.